ಹಲೋ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಸ್ನೇಹಿತರೆ, ಈ ಹಿಂದೆ ಏನು ಪ್ರೊಫೈಲ್ ನೋಡಿದ್ರಲ್ಲ, ಹಾಗೆಯೇ ಇನ್ನೊಂದು ಪ್ರೊಫೈಲ್ ಡೀಟೇಲ್ಸ್ನ ಬೆಂಗಳೂರಿಂದ ಲಾವಣ್ಯ ಅಂತೇಳಿ ಶೇರ್ ಮಾಡ್ಕೊಂಡಿದ್ದಾರೆ. ಈ ಒಂದು ಪ್ರೊಫೈಲ್ ಮಾತ್ರ ಖಂಡಿತವಾಗ್ಲೂ ಪ್ರತಿಯೊಬ್ಬ ಪರ್ಸನ್ಗೆ ಕೂಡ ಇಷ್ಟ ಆಗುತ್ತೆ. ಕೊನೆವರೆಗೂ ನೋಡಿ. ಪ್ರೊಫೈಲ್ ಏನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಬನ್ನಿ ಫ್ರೆಂಡ್ಸ್, ಇವರ ಒಂದು ಮಾಹಿತಿಯನ್ನು ಕೂಡ ತಿಳಿಸ್ತಾ ಹೋಗ್ತಾನೆ. ಹೆಸರು ಲಾವಣ್ಯ, 32 ವರ್ಷ, ಸ್ವಂತ ಊರು ಬೆಂಗಳೂರು, ಚಪಾತಿ ಟೈಟ್ ಆಗಿರೋ ಒಂದು ಕೆಂಪು ತೂತು ಕೂಡ ಇದೆ ಅಂತ ಹೇಳ್ಕೊಂಡಿದ್ದಾರೆ. ಯಜಮಾನ ಜೊತೆಗೆ ಇಲ್ಲ, ಅದಕ್ಕೆ ಚೂಲು ತೀರಿಸಲು ಯಾರಾದರೂ ಒಬ್ಬ ಗಂಡು ಬೇಕಾಗಿದ್ದಲ್ಲಿ ಕರೆ ಮಾಡಿ ಅಂತ ಹೇಳ್ಕೊಂಡಿದ್ದಾರೆ. ವಿಳಾಸ ನನ್ನ ಮನೆಗೆ ಆಲ್ಮೋಸ್ಟ್ ರಾತ್ರಿ ಒಂದು ಸಮಯದಲ್ಲಿ ಬಂದು ಹೋಗಬೇಕು ಅಂತ ಹೇಳ್ಕೊಂಡಿದ್ದಾರೆ. ಬೈಕೆ ಗಂಡು ಆಲ್ಮೋಸ್ಟ್ ಮುದುಕ ಆದರೂ ಓಕೆ, ಬಟ್ ನನ್ನ ಒಂದು ಚಟ ತೀರಿಸಬೇಕು ಅಂತ ಹೇಳ್ಕೊಂಡಿದ್ದಾರೆ. ಹಾಗೆಯೇ ಕಾರ್ವಾಲೆ ಅವರ ಕಡೆಯಿಂದ ಒಂದು ಕಾರ್ ಸೆಲ್ಲಿಂಗ್ ಕೂಡ ಇಟ್ಟಿದ್ದಾರೆ. ಇದು ಕಾರ್ನ ಒಂದು ಇಮೇಜ್ ಕೂಡ ಆಗಿರುತ್ತೆ. 2022 ಒಂದು ಮರ್ಸಿಡೀಸ್ ಬೆಂಚ್ EQS 580 ಅಂತೇಳಿ 4MATIC ಅಂತೇಳಿ ಆ ಒಂದು ಕಾರ್ನ ಒಂದು ಮಾಡೆಲ್ ಕೂಡ ಆಗಿರುತ್ತೆ. ಆ ಒಂದು ಬ್ರ್ಯಾಂಡೆಡ್ ಕಾರ್ನ ಒಂದು ಸೆಲ್ಲರ್ ರಿವ್ಯೂ ಕೂಡ ಹೇಗೆಲ್ಲ ಇದೆ ಅಂತೇಳಿ ನಿಮಗೆ ಕಂಪ್ಲೀಟ್ ಆಗಿರುವಂಥ ಒಂದು ಮಾಹಿತಿ ಕೂಡ ಪ್ರೊವೈಡ್ ಮಾಡ್ತಾ ಹೋಗ್ತಾನೆ. ಬನ್ನಿ. ಚೆನ್ನಾಗಿ ದೆಂಗುವ ಗಂಡಿನ ಒಂದು ನಂಬರ್ ಯಾರಾದರೂ ಬೇಕು ಕರೆ ಮಾಡಿ ಅಂತ ಹೇಳ್ಕೊಂಡಿದ್ದಾರೆ. ಸೊ ನೋಡಿ ಫ್ರೆಂಡ್ಸ್, ನನ್ನ ಗಂಡ ಇದ್ದಾಗ ಬಹಳ ಒಂದು ಚೆನ್ನಾಗಿ ಸುಖ ಕೊಡುತ್ತಿದ್ದ, ಇವಾಗ ನನಗೆ ಬಹಳ ಕಷ್ಟ ಆಗ್ತಿದೆ ಅಂತ ಹೇಳ್ಕೊಂಡಿದ್ದಾರೆ. ದಿನದಿಂದ ದಿನಕ್ಕೆ ಚೂಲು ಹೆಚ್ಚು ಆಗ್ತಿದೆ ಹೊರತು ಕಡಿಮೆ ಆಗ್ತಿಲ್ಲ ಅಂತ ಹೇಳ್ಕೊಂಡಿದ್ದಾರೆ. ಅದಕ್ಕೆ ನನಗೆ ಅಡ್ಜಸ್ಟ್ ಆಗುವಂಥ ಗಂಡಸರ ಜೋಡಿ ಮಲಗುವ ಒಂದು ಬಯಕೆ ಕೂಡ ಆಗಿದೆ. ಜೊತೆಗೆ ಮುದುಕ ಆದರೂ ಕೂಡ ಏನು ನನಗೆ ಪ್ರಾಬ್ಲಮ್ ಇಲ್ಲ ಅಂತೇಳಿ ಹೇಳ್ಕೊಂಡಿದ್ದಾರೆ. ನೋಡಿ ಸ್ನೇಹಿತರೆ, ಯಾರಾದರೂ ಆಲ್ಮೋಸ್ಟ್ ಹೋಗ್ಬೋದು, ಬಟ್ ಅವರಿಗೆ ಚೆನ್ನಾಗಿ ಒಂದು ಸುಖ ಕೊಡುವಂಥ ಗಂಡು ಇದ್ರೆ ಮಾತ್ರ ಅಲ್ಲಿಗೆ ಬನ್ನಿ ಅಂತೇಳಿ ತನ್ನ ಒಂದು ಕಾಂಟ್ಯಾಕ್ಟ್ ಡೀಟೇಲ್ಸ್ನ ಕೂಡ ಪ್ರೊವೈಡ್ ಮಾಡ್ಕೊಂಡಿದ್ದಾರೆ. ಹಾಗೆಯೇ ಸ್ನೇಹಿತರೆ, ಗಂಡಿಗೆ ಈ ಥರ ಒಂದು ಗುಣ ಇದ್ದರೆ ನನಗೆ ಬಹಳ ಒಂದು ಇಷ್ಟ ಆಗುತ್ತೆ ಅಂತ ಹೇಳ್ಕೊಂಡಿದ್ದಾರೆ. ಫಸ್ಟ್ ನೋಡಿ, ನನ್ನ ಚಟ ತೀರಿಸುವಷ್ಟು ಶಕ್ತಿ ಅವನಲ್ಲಿ ಇದ್ದರೆ ಸಾಕು ಅಂತ ಹೇಳ್ಕೊಂಡಿದ್ದಾರೆ. ಮತ್ತು ಮಾಡಿರುವ ಒಂದು ಅನುಭವಿಯವರಿಗೆ ಮೊದಲ ಒಂದು ಆದ್ಯತೆ ಕೊಡ್ತಾನೆ ಅಂತ ಹೇಳ್ಕೊಂಡಿದ್ದಾರೆ. ನನ್ನ ಒಂದು ತೂತು ಚೀಪಿ ಸುಖ ಕೊಡ್ತೀನಿ ಅಂತ ಹೇಳುವ ಗಂಡಿಗೆ ಮೊದಲು ಆದ್ಯತೆ ಕೊಡ್ತೇನೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಮತ್ತು ಯಾವಾಗಲೂ ನನ್ನ ಒಂದು ಕಷ್ಟ ಸುಖದಲ್ಲಿ ಇರುವಂಥ ಗಂಡು ಇದ್ದರೆ ಅವರಿಗೆ ಮದುವೆ ಕೂಡ ಆಗಿ ಸುಖವಾಗಿ ಇರಲು ಒಂದು ಬಯಸುತ್ತೇನೆ ಅಂತೇಳಿ ಈ ಒಂದು ಮಾಹಿತಿಯಲ್ಲಿ ಸ್ಪಷ್ಟವಾಗಿ ತಿಳಿಸ್ಕೊಟ್ಟಿದ್ದಾರೆ. ಇದಿಷ್ಟು ತನಗೆ ಇರುವಂಥ ಒಂದು ಕ್ವಾಲಿಟೀಸ್ ಆಗಿರ್ಬೋದು, ಮತ್ತು ಯಾವ ರೀತಿಯಾದ ಒಂದು ಗಂಡನ್ನು ಕೂಡ ಎಕ್ಸ್ಪೆಕ್ಟೇಷನ್ ಮಾಡ್ತಿದ್ದೇನೆ ಅಂತೇಳಿ ಫುಲ್ ಇನ್ಫಾರ್ಮೇಷನ್ನು ಕೂಡ ಪ್ರೊವೈಡ್ ಮಾಡಿದ್ದಾರೆ. ಹಾಗೆಯೇ 2022 ಒಂದು ಬ್ರ್ಯಾಂಡೆಡ್ ಒಂದು ಕಾರ್ನ ಸೆಲ್ಲರ್ ರಿವ್ಯೂ ನೋಡ್ಲಿಕ್ಕೆ ಹೋದರೆ ಪ್ರೈಸ್ ಬಂದುಬಿಟ್ಟು 1.2 crore ಅಂತೇಳಿ ಇದರ ಒಂದು ಪ್ರೈಸ್ ಹೇಳ್ಕೊಂಡಿದ್ದಾರೆ. ಜೂನ್ 2022 ಮ್ಯಾನುಫ್ಯಾಕ್ಚರಿಂಗ್ ಕೂಡ ಆಗಿರುತ್ತೆ. ಕಿಲೋಮೀಟರ್ 3000 ಕಿಲೋಮೀಟರ್ ಮಾತ್ರ ರನ್ನಿಂಗ್ ಆಗಿರುತ್ತೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಫ್ಯೂಲ್ ಟೈಪ್ ನೋಡ್ಲಿಕ್ಕೆ ಹೋದರೆ ಎಲೆಕ್ಟ್ರಿಕಲ್ ಮಾಡಲ್ ಕೂಡ ಆಗಿರುತ್ತೆ. ಮತ್ತು ಟ್ರಾನ್ಸ್ಮಿಷನ್ ಎಲ್ಲ ಕೂಡ ಆಟೋಮೆಟಿಕ್ ಸಿಸ್ಟಮ್, ಒಂದು ಗೇರ್ ಕೂಡ ಇದೆ, ಮತ್ತು ಸ್ಪೋರ್ಟ್ಸ್ ಮೋಡ್ ಕೂಡ ಇದೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ನಂಬರ್ ಆಫ್ ಓನರ್ ನೋಡ್ಲಿಕ್ಕೆ ಹೋದರೆ ಫಸ್ಟ್ ಓನರ್ ಆಗಿರ್ತಾರೆ. ಇನ್ಸೂರೆನ್ಸ್ ಇನ್ನೂ ಕೂಡ ಕಂಟಿನ್ಯೂ ಇದೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಹಾಗೆಯೇ ರೇಲ್ ಸೀಟ್ ನೋಡ್ಲಿಕ್ಕೆ ಹೋದರೆ ಈ ರೀತಿಯಾಗಿದೆ. ಕಾರ್ನ ಒಂದು ಇಮೇಜಸ್ ಕೂಡ ಹೀಗೆಲ್ಲ ಇದೆ ಅಂತೇಳಿ ಒಳಗಡೆ ಒಂದು ಡ್ಯಾಶ್ ಬೋರ್ಡ್ ಆಗಿರ್ಬೋದು, ಮತ್ತು ಸ್ಟೇರಿಂಗ್ ಆಗಿರ್ಬೋದು ಹೇಗೆಲ್ಲ ಇದೆ ಅಂತೇಳಿ ಇಮೇಜಸ್ನ ಕೂಡ ಶೇರ್ ಮಾಡ್ಕೊಂಡಿದ್ದಾರೆ. ಸೆಲ್ಲರ್ ಕಾಮೆಂಟ್ಸ್ ಏನಪ್ಪ ಅಂದರೆ, ಸಿಂಗಲ್ ಓನರ್, ಎಲ್ಲಿ ವೀಲ್ಸ್, ಒರಿಜಿನಲ್ ಪೇಂಟ್ ಮತ್ತು ಫೈನಾನ್ಸ್ ಕೂಡ ಅವೈಲಬಲ್ ಮಾಡಿಕೊಡ್ತೇನೆ ಅಂತೇಳಿ ಈ ಒಂದು ಮಾಹಿತಿಯಲ್ಲಿ ಸ್ಪಷ್ಟವಾಗಿ ತಿಳಿಸ್ಕೊಟ್ಟಿದ್ದಾರೆ. ಇದಿಷ್ಟು ಸ್ನೇಹಿತರೆ ಇವರ ಒಂದು ಕಂಪ್ಲೀಟ್ ಆಗಿರುವಂಥ ಒಂದು ಮಾಹಿತಿ ಏನಾದರೂ ಇಷ್ಟ ಆದಲ್ಲಿ ಲೈಕ್ ಮಾಡಿ. ಮತ್ತು ಮೋರ್ ಇನ್ಫಾರ್ಮೇಷನ್ ಬೇಕಾಗಿದ್ದರೆ ಕಾಂಟ್ಯಾಕ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.